ಬಂತು. ಇನ್ನೊಂದು ಕಡೆ ಈಗ ಬಿಜೆಪಿಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಪಕ್ಷದ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾಗಬೇಕು ಅಂದರೆ 50% ರಾಜ್ಯದ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಮುಗಿದಿರಬೇಕು, ಆಯ್ಕೆ ಪ್ರಕ್ರಿಯೆ ಮುಗಿದಿರಬೇಕು. ಟೋಟಲ್ 36 ರಾಜ್ಯಗಳು, ಸಂಘಟನಾತ್ಮಕ ರಾಜ್ಯಗಳ 36, ಅವುಗಳ ಪೈಕಿ ಅರ್ಧ ಅಂದರೆ 18 ರಾಜ್ಯಗಳಿಗೆ ಮುಗಿಬೇಕು. ಈಗ 12 ರಾಜ್ಯಗಳಿಗೆ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ, ಇನ್ನು 6 ರಾಜ್ಯಗಳಿಗೆ ಆಗದಿದೆ. ಆ 6 ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಿತ್ತು, ಈಗ ಕರ್ನಾಟಕವನ್ನು ಆ ಲಿಸ್ಟ್ನಿಂದ ಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ, ಇನ್ನೊಂದು 2 ವಾರಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿಯತ್ತೆ ಅಂತ. ಇನ್ನೊಂದು 2 ವಾರಗಳಲ್ಲಿ. ಅದರ ಅರ್ಥ ಬೈ ದ ಎಂಡ್ ಆಫ್ ದಿಸ್ ಮಂತ್, ಮಾರ್ಚ್ ಅಂತ್ಯದ ಒಳಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆಯಾಗುತ್ತೆ. ಪುರಿ ಕೇಂದ್ರ ಸಚಿವರು ಮಾತಾಡಿದ್ದಾರೆ. ದೆಹಲಿ ಇಲೆಕ್ಷನ್ ಇದ್ದಿದ್ದಕ್ಕೆ ಪ್ರಕ್ರಿಯೆಯನ್ನು ಮುಂದೂಡಲಾಗಿತ್ತು. ಈಗೆಲ್ಲ ಪ್ರಕ್ರಿಯೆ ನಡೀತಾ ಇದೆ, ಕೆಲವೇ ದಿನಗಳಲ್ಲಿ ಫೈನಲ್ ಆಗುತ್ತೆ. ಈ ತಿಂಗಳ ಅಂತ್ಯದಲ್ಲಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರು. ಒಂದು ಕ್ವಿಕ್ ರಿಯಾಕ್ಷನ್ಗೆ ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ನನ್ನ ಜೊತೆಗಿದ್ದಾರೆ. ಪ್ರಶಾಂತ್, ಈ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆದು ಒಂದೇ ನಾನು ನಿಮಗೆ ಕೇಳಬೇಕಾಗಿರೋದು, ಯಾರು ಸುಮ್ಮನೆ ಕುತೂಹಲಕ್ಕೆ? ಅದಿತ್ತು ಅನೇಕ ಹೆಸರುಗಳು ಓಡಾಡ್ತಾ ಇದೆ ಆ್ಯಸ್ ಯೂಸ್ವಲ್. ಯಾಕಂದರೆ ಇಲ್ಲಿವರೆಗೂ ಕೂಡ ಗುಟ್ಟು ಬಿಟ್ಕೊಟ್ಟಿಲ್ಲ. 21, 22, 23 ಬೆಂಗಳೂರಿನ ಚನ್ನೇನಹಳ್ಳಿಯಲ್ಲಿ RSSನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಬೈಠಕ್ಕಿದೆ. ಆ ಸಂದರ್ಭದಲ್ಲಿ RSS ಜೊತೆ ಒಂದು ಸುತ್ತಿನ ಚರ್ಚೆ BJP ನಾಯಕರದ್ದು ನಡಿಬಹುದು ಅಂತ ಅನಿಸುತ್ತೆ. ಅಂತಿಮವಾಗಿ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಅಮಿತ್ ಶಾ ಮತ್ತು RSS 3 ಸ್ಟೇಕ್ ಹೋಲ್ಡರ್ಸ್ಗಳು ಸ್ಪಷ್ಟವಾಗಿದ್ದಾರೆ. ಅವ್ರು ಡಿಸೈಡ್ ಮಾಡಬೇಕಾಗತ್ತೆ ಯಾರು ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಅಂತಕ್ಕಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಅನೇಕ ಬಾರಿ, ಈಗ ವಾಜಪೇಯಿ 80ರಲ್ಲಿ ಆದಾಗ ಸಂಘಕ್ಕೆ ಇಷ್ಟ ಇರಲಿಲ್ಲ, 86ರಲ್ಲಿ ಅಡ್ವಾಣಿ ಆದಾಗ ಅಟಲ್ಜಿಗೆ ಭಾಳ ದೊಡ್ಡ ಏನು ಇಷ್ಟ ಇರಲಿಲ್ಲ, ಯಾಕಂದರೆ ಪೂರ್ತಿ ಫೋಕಸ್ ಅಡ್ವಾಣಿ ಹತ್ರ ಶಿಫ್ಟ್ ಆಯಿತು. ಅಟಲ್ ಅಡ್ವಾಣಿ ಇಬ್ಬರಿಗೂ 90ರಲ್ಲಿ ಮುರಳಿ ಮನೋಹರ್ ಜೋಶಿ ಆಗಿದ್ದು ಭಾಳ ಇಷ್ಟ ಇರಲಿಲ್ಲ, ಸಂಘ ಅದನ್ನು ಮಾಡಿಸ್ತು. ಅಂದರೆ ನೀವು ಇತ್ತೀಚಿನ ದಿನಗಳಲ್ಲೇ ನೋಡಿ, 2009ರಲ್ಲಿ ಅರುಣ್ ಜೇಟ್ಲಿ, ವೆಂಕಯ್ಯ ನಾಯ್ಡು, ಸುಷ್ಮಾ ಸ್ವರಾಜ್, ಅನಂತಕುಮಾರ್ ಮತ್ತು ರಾಜನಾಥ್ ಸಿಂಗ್ 5 ಜನ ಇದ್ದರು. ಓಕೆ, 5 ಜನರನ್ನು ಪಕ್ಕಕ್ಕಿಟ್ಟು ಮೋಹನ್ ಭಾಗವತರು, ನಿತಿನ್ ಗಡ್ಕರಿ ಅವರನ್ನು ಮಹಾರಾಷ್ಟ್ರದ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಬಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿಸಿದ್ರು. ಅದಾದಮೇಲೆ ಅಮಿತ್ ಶಾ, ರಾಜನಾಥ್ ಸಿಂಗ್ ಬಂದರು. ಗಡ್ಕರಿ ಅವ್ರನ್ನ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ ಸಂಘಕ್ಕೆ. ಅವರು ಸಂಜಯ್ ಭಾಯ್ ಜೋಶಿ ಅವರನ್ನು ಉತ್ತರ ಪ್ರದೇಶದ ಪ್ರಭಾರಿ ಮಾಡಿದಾಗ ಮೋದಿ ಮುನ್ಸ್ಕೊಂಡಿದ್ರು. ಅದಾದಮೇಲೆ ರಾಜನಾಥ್ ಸಿಂಗ್ ಬರಬೇಕಾಯ್ತು. ರಾಜನಾಥ್ ಸಿಂಗ್ ಒಂದು ಸ್ವಲ್ಪ ಕನ್ಸೆನ್ಸಸ್ ಪ್ಲೇಯರ್ ಆಗಿ ಇದ್ದರು. ಅದಾದಮೇಲೆ ಅಮಿತ್ ಶಾ ಬಂದರು. ಅಮಿತ್ ಶಾ ಆದಮೇಲೆ ಅವರನ್ನು ಕೇಂದ್ರ ಗೃಹ ಸಚಿವರನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ JP ನಡ್ಡಾ ಬಂದರು. JP ನಡ್ಡಾ ಹೆಸರಿಗೂ ಕೂಡ ಭಾಳ ಏನು ಅಂದರೆ ಒಪ್ಪಿಗೆ ಇರಲಿಲ್ಲ ಮೊದಲಿಗೆ. ಯಾಕಂದರೆ ಭೂಪೇಂದ್ರ ಯಾದವ್ ಹೆಸರನ್ನು ಅಮಿತ್ ಶಾ ಮುಂದಿಟ್ಟಿದ್ರು, RSS ಒಪ್ಪಲಿಲ್ಲ. ಕನ್ಸೆನ್ಸಸ್ ಆಗಿ JP ನಡ್ಡಾ ಬಂದರು. ಈಗ JP ನಡ್ಡಾ ರಾಜೀನಾಮೆ ನೀಡಿ 6 ತಿಂಗಳಾಯಿತು. ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರಬೇಕು. ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಓಡಾಡ್ತಾ ಇತ್ತು. ಬಟ್ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ ನನಗೇನು ಭಾಳ ಆಸಕ್ತಿ ಇಲ್ಲ. ಅದಾದಮೇಲೆ ಮನೋಹರ್ ಲಾಲ್ ಖಟ್ಟರ್ ಹೆಸರು ಇತ್ತೀಚೆಗೆ ಭಾಳ ಕೇಳಿ ಬರ್ತಾ ಇದೆ. ಬಟ್ ಅವ್ರಿಗೆ ವಯಸ್ಸಾಗಿದೆ, 71 ವಯಸ್ಸಾಗಿದೆ ಅವ್ರಿಗೆ. ಅದಾದಮೇಲೆ ಭೂಪೇಂದ್ರ ಯಾದವ್ ಹೆಸರಿದೆ, ಧರ್ಮೇಂದ್ರ ಪ್ರಧಾನ್ ಹೆಸರು ಕೇಳಿ ಬರ್ತಾ ಇದೆ. ಕೆಲವು ರಾಷ್ಟ್ರೀಯ ಮಾಧ್ಯಮಗಳು ಕಿಶನ್ ರೆಡ್ಡಿ, ವನತಿ ಶ್ರೀನಿವಾಸನ್ ರೀತಿ ದಕ್ಷಿಣ ಭಾರತದವರು ಯಾರೋ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡೆಸಿವೆ. ದಲಿತ ಫೇಸ್ ಕೂಡ ಬರಬಹುದು, ಯು ಡೋಂಟ್ ನೋ. ಯಾಕಂದರೆ OBC ಅಂದರೆ ನೀವು ಜಾತಿನೇ ತೆಗೆದುಕೊಂಡ್ರೆ
ಓಕೆ ಪಿಚಡಾ ಮೇ ಪಿಚಡಾ ಅನ್ನುವ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಬಿ ಜೆ ಪಿಗೆ ಅತಿ ಹೆಚ್ಚು ಹರ್ಟ್ ಮಾಡಿದ್ದು ಯಾವುದು? ದಲಿತ ಮತಗಳು. 300ರಿಂದ ಬಿ ಜೆ ಪಿ 240ಕ್ಕೆ ಬಂದಿದ್ದೇ ಅನಂತಕುಮಾರ್ ಹೆಗಡೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತಾರೆ ಅನೇಕರು. ಸೊ ದಲಿತ ಹೆಸರನ್ನು ಕೂಡ ಬಿ ಜೆ ಪಿ ತರ್ಬೋದು. ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಬ್ಯಾಕ್ ಟು ಬ್ಯಾಕ್ 3 ಸೌತ್ ಇಂಡಿಯನ್ಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಮೊದಲು ಬಂಗಾರು ಲಕ್ಷ್ಮಣ್ ಆದರು, ತೆಹಲ್ಕಾದಲ್ಲಿ ಸಿಕ್ಕೊಂಬಿದ್ರು, ಜನ ಕೃಷ್ಣಮೂರ್ತಿ ಆದರು. ಜನ ಕೃಷ್ಣಮೂರ್ತಿ ಅವ್ರಿಗೆ ವಯಸ್ಸಾಗಿತ್ತು ಅನ್ನುವ ಕಾರಣಕ್ಕೋಸ್ಕರ ನಂತರ ವೆಂಕಯ್ಯ ನಾಯ್ಡು ಅವರನ್ನು ಕರ್ಕೊಂಡು ಬರಲಾಯಿತು. ನನಗನ್ಸುತ್ತೆ ಸೌತ್ ರೀಚ್ಗಿಂತ ಜಾಸ್ತಿ ದಲಿತ್ ಔಟ್ರೀಚ್ನ ಅವಶ್ಯಕತೆ ಬಿ ಜೆ ಪಿ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ನಲ್ಲಿ ಜಾಸ್ತಿ ಇದೆ. ಯಾಕಂದರೆ ಆರ್ ಎಸ್ ಎಸ್ದು 100ನೇ ವರ್ಷ, ಶತಮಾನೋತ್ಸವ ವರ್ಷ. ಕರೆಕ್ಟ್, ಹೌದು. ಪದೇ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಸರಸಂಘ ಚಾಲಕರು ಯಾಕೆ ಒಂದೇ ಸಮುದಾಯ ಬಿಟ್ಟು ಬೇರೆ, ರಜ್ಜು ಭಯ ಬಿಟ್ಟರೆ ಬೇರೆ ಸಮುದಾಯದವರು ಇಲ್ಲ ಅನ್ನುವ ಪ್ರಶ್ನೆ ಆರ್ ಎಸ್ ಎಸ್ನ ವಿರೋಧಿಗಳು ಕೇಳ್ತಾ ಇರ್ತಾರೆ. ಹೀಗಿರುವಾಗ ಅದರ ರಾಜಕೀಯ ಆಯಾಮದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಥವಾ ಉತ್ತರ ಪ್ರದೇಶದ ಚುನಾವಣೆ ದೃಷ್ಟಿಯಿಂದ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡಲಾಗತ್ತಾ? ವಿ ಡೋಂಟ್ ನೋ. ಚರ್ಚೆಗಳು ಇನ್ನೂ ಪೂರ್ತಿ ಫುಲ್ ನಡೆದಿವೆ ಅಂತಕ್ಕಂಥದ್ದಿಲ್ಲ. ಮತ್ತು ನಡೆದರೂ ಕೂಡ ಮೋದಿಯ ಮತ್ತು ಅಮಿತ್ ಶಾ ಕಾಲದಲ್ಲಿ ಆ ಚರ್ಚೆಗಳು ಹೊರಗೆ ಬರೋದು ಕಷ್ಟ ಇರುತ್ತೆ. ಹಾಗಿರುವಾಗ ಈ ನಾನಾ ಹೆಸರುಗಳು ಓಡಾಡ್ತಾ ಇವೆ. ನನಗನ್ಸದ್ದು ಮಾರ್ಚ್ ಅಂತ್ಯದವರೆಗೆ ಸಂಘದ ಬೆಂಗಳೂರಿನ ಬೈಠಕ್ನ ನಂತರ ಒಂದು ಕ್ಲಿಯರ್ ಪಿಕ್ಚರ್ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ದೊರೆಯಬಹುದು ಅಂತ ನನಗನ್ಸುತ್ತೆ. ದೇವೇಂದ್ರ ಫಡ್ನವೀಸ್ ಹೆಸರು ನಿಶ್ಚಿತವಾಗಿತ್ತು, ಅವರೀಗ ಮುಖ್ಯಮಂತ್ರಿ ಆಗಿದ್ದಾರೆ, ಆಸಕ್ತಿ ಇಲ್ಲ. ಹೀಗಾಗಿ ಇದರಲ್ಲಿ 2 ಅಂಶಗಳಿವೆ. ಈಗ ಹಿಂದಿನಂತೆ ಯಾರಾದರೂ ಅಂದರೆ ಬರೀ ಮಾತು ಕೇಳುವ ರಾಷ್ಟ್ರೀಯ ಅಧ್ಯಕ್ಷ ಬೇಕೋ ಅಥವಾ ಸಂಘಟನೆ ಹಿನ್ನೆಲೆಯ ರಾಷ್ಟ್ರೀಯ ಅಧ್ಯಕ್ಷ ಬೇಕು? ಈ 2 ಆಯ್ಕೆಯಲ್ಲಿ ಸಂಘ ಮತ್ತು ಮೋದಿ ನಡುವೆ ಯಾವ ರೀತಿಯ, ಯಾಕಂದರೆ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತಕ್ಕಂಥ ಪ್ರಶ್ನೆಗೂ ಕೂಡ ಅವರದೇ ಕಾಲಾವಧಿಯಲ್ಲಿ ಉತ್ತರ ಸಿಗಬೇಕಾಗತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಈಗ ಕರ್ನಾಟಕದಲ್ಲಿ ನಾವು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಎಷ್ಟು ಕುತೂಹಲ ಕೆರಳಿಸುತ್ತೆ. ಈಗ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕರ್ನಾಟಕದಲ್ಲಿ ಸಂಚಲನ ಮೂಡಿಸುತ್ತೆ. ಹಾಗೆ ನೀವು ರಾಷ್ಟ್ರೀಯ ರಾಜಕಾರಣದಲ್ಲಿ ಮುಂದಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರು ಅನ್ನೋದು, ಮೋದಿ ಉತ್ತರಾಧಿಕಾರಿ ಯಾರು ಅನ್ನುವ ಪ್ರಶ್ನೆಗೂ ಕೂಡ ಸಂಕೇತಗಳನ್ನು ಕೊಟ್ಟದ್ದು. ನಾನು ಇವರೇ ಆಗ್ತಾರಂತ ಹೇಳಕ್ಕಾಗಲ್ಲ, ಸಂಕೇತ ಕೊಡುತ್ತೆ. ಆ ಸಂಕೇತದ ದೃಷ್ಟಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಇಷ್ಟು ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.